ಮುಂಬೈ LTT ತಿರುವನಂತಪುರಂ ಸೆಂಟ್ರಲ್ ತಿರುವನಂತಪುರಂ ನಾರ್ತ್ ಎಕ್ಸ್‌ಪ್ರೆಸ್. ಚೆನ್ನಾಗಿಲ್ಲ ಇದು ವೆಜ್ ಬಿರಿಯಾನಿ. ₹100 ವೇಸ್ಟ್ ಬರೋ ಇದು. ನೀರಿಲ್ಲ, ಜರ್ನಿ ಸ್ಟಾರ್ಟಿಂಗಲ್ಲೇ ನೀರಿಲ್ಲ ಅಂದರೆ ಯಾವ ಥರ ಹೇಳಿ. ಟ್ರೈನ್ ನಂಬರ್ 16595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್‌ಪ್ರೆಸ್ಸಲ್ಲಿ ನಾವು ಇವತ್ತು ಟ್ರಾವೆಲ್ ಮಾಡ್ತಾ ಇರೋದು. ಇದು KSR ಬೆಂಗಳೂರಿಂದ ದಿನ ನೈಟ್ ಸಾಯಂಕಾಲ 6:50ಕ್ಕೆ ಬೆಂಗಳೂರನ್ನ ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ 8:25ಕ್ಕೆಲ್ಲ ಕಾರವಾರಿಗೆ ರೀಚ್ ಆಗುತ್ತೆ ಗಾಡಿ. ಈ ಟ್ರೈನಲ್ಲಿ ಎಷ್ಟು ದಿನದಿಂದ ಟಿಕೆಟಿಗೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಟಿಕೆಟೇ ಸಿಗ್ತಾಯಿಲ್ಲ. ಹೆವಿ ಪ್ರಯಾರಿಟಿ ಟ್ರೈನು ಮತ್ತು ಹೆವಿ ಡಿಮ್ಯಾಂಡಿಂಗ್ ಟ್ರೈನು. ಯಾಕೆಂದರೆ ಈ ಕುಂದಾಪುರ ಮುರುಡೇಶ್ವರಗೆಲ್ಲ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಇನ್ನೊಂದು SMT ಮುರುಡೇಶ್ವರ ಎಕ್ಸ್‌ಪ್ರೆಸ್ ಇದೆ, ಮುರುಡೇಶ್ವರ ಹೋಗೋಕ್ಕೆ. ಅದೇ ಫುಲ್ ಸುತ್ತಾಡ್ಕೊಂಡು ಹೋಗುತ್ತೆ. ಅದಕ್ಕೆಲ್ಲ ಜಾಸ್ತಿ ಇದನ್ನ ಪ್ರಿಫರೆನ್ಸ್ ಮಾಡ್ತಾರೆ. ಯಾಕಂದರೆ ಗೋಕರ್ಣ, ಹೊನ್ನಾವರ ಮತ್ತು ಕುಮಟಾಗೆಲ್ಲ ಜಾಸ್ತಿ ಟೂರಿಸ್ಟ್ ಹೋಗೋದ್ರಿಂದ ಈ ಟ್ರೈನ್ ಜಾಸ್ತಿ ಇದು ಮಾಡ್ತಾರೆ. ಮತ್ತು ಇದು ಡೈರೆಕ್ಟ್ ಗೋವಾಗೂ ಕನೆಕ್ಟ್ ಕೊಡುತ್ತೆ. ಅದೇನು ಹೆಂಗೆ ಗೋವಾ ಕನೆಕ್ಟ್ ಕೊಡುತ್ತೆ ಅಂತ ನಿಮಗೆ ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಟ್ರಾವೆಲ್ ಮಾಡ್ತಾ ಇರೋದು ಸ್ಲೀಪರ್ ಕೋಚು ಮತ್ತು ತತ್ಕಾಲಲ್ಲಿ ಕನ್ಫರ್ಮ್ ಆಗಿರೋ ಟಿಕೆಟ್ ನಂದು. ಇದು ಬುಕ್ಕಿಂಗ್ ಹೆಂಗೆ ಮಾಡಿಕೊಂಡಿದ್ದೆ ಅಂದರೆ, ನಾನು ಬುಕ್ ಮಾಡಿದ್ದಾಲೆ ಜನರಲ್ ಕೋಟಾದಲ್ಲೇ ಮಾಡಿದ್ದೆ. ಬೆಂಗಳೂರಿಂದ ಕಾರವಾರ ಪಂಚಗಂಗಾದಲ್ಲಿ ಕನ್ಫರ್ಮ್ ಟಿಕೆಟ್ ಆಗಿತ್ತು. ನಾನು ಯಾವುದೋ ಟಿಕೆಟ್ ಕ್ಯಾನ್ಸಲ್ ಮಾಡೋಕ್ಕೋಗಿ ಕನ್ಫರ್ಮ್ ಟಿಕೆಟ್ ಪಂಚಗಂಗಾ ಎಕ್ಸ್‌ಪ್ರೆಸ್ದು ಕ್ಯಾನ್ಸಲ್ ಮಾಡಿಬಿಟ್ಟೆ. ಆಮೇಲೆ ನಾನೇನು ಮಾಡಿದೆ, ಜನರಲ್ ಕೋಟಾದಲ್ಲೂ ಟ್ರೈ ಮಾಡಿದೆ. ವೇಟಿಂಗ್ ಇತ್ತು. ನಾನು ಬುಕ್ ಮಾಡುವಾಗ ಜನರಲ್ ಕೋಟಾದಲ್ಲಿ 101 ವೇಟಿಂಗ್ ಇತ್ತು. ಪಕ್ಕ ಗೊತ್ತಿತ್ತು ಅದು ಕನ್ಫರ್ಮ್ ಆಗಲ್ಲ ಅಂತ. ವೇಟಿಂಗಲ್ಲಿ 28 ಏನೋ ಬಂದು ನಿಂತ್ಕೊಂತು. ಮತ್ತು ತತ್ಕಾಲಲ್ಲಿ ನೋಡಿದಾಗ ನಾನು ಬುಕ್ ಮಾಡಿ ತತ್ಕಾಲಲ್ಲಿ 28 ಇತ್ತು. ಆಮೇಲೆ ಏಕ್ದಮ್ 6-5 ಬಂದು ಕನ್ಫರ್ಮ್ ಆಗೋಯ್ತು ಸೀಟು. ಅಂದರೆ ತತ್ಕಾಲಲ್ಲಿ ಡೈರೆಕ್ಟ್ ಕನ್ಫರ್ಮ್ ಸೀಟ್ ಕೊಡ್ತಾ, RAC ಕೊಡೋಲ್ಲ. ಏನೋ ಜನರಲ್ ಕೋಟಾದಲ್ಲೇನೋ ನೀವು ಬುಕ್ ಮಾಡ್ತೀರಾ ಅಂದರೆ ಇದ್ರಲ್ಲಿ ಕೊಡೋದು, ಏನೋ RAC ಹೋಗುತ್ತೆ. ಏನೋ ತತ್ಕಾಲ್ ಕೋಟಾದಲ್ಲೇನೋ ನೀವು ಬುಕ್ ಮಾಡ್ತೀರಾ ಅಂದರೆ ಡೈರೆಕ್ಟ್ ಕನ್ಫರ್ಮ್ಗೆ ಹೋಗುತ್ತೆ, RAC ಹೋಗಲ್ಲ. ಮತ್ತು ನಾನು ಬೆಂಗಳೂರಿಂದ ಮಂಗಳೂರು ಕಾರವಾರಿಗೆ ಎಲ್ಲ ಟ್ರೈನ್ಸು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೆ. ಮುರುಡೇಶ್ವರ ಎಕ್ಸ್‌ಪ್ರೆಸ್ಸಲ್ಲಿ ಅಂದರೆ SMT ಮುರುಡೇಶ್ವರ ಎಕ್ಸ್‌ಪ್ರೆಸ್ಸಲ್ಲಿ ನಾನು ಮಾಡಬೇಕಾದ್ರೆ ನಿಮ್ಗೆ ಆಗಲೇ ಹೇಳಿದ್ದೆ, ಒಂದು ಪಂಚಗಂಗಾ ಎಕ್ಸ್‌ಪ್ರೆಸ್ ಒಂದು ಬಾಕಿ ಇದೆ. ಮತ್ತು ಇನ್ನೊಂದು ಯಶವಂತಪುರ ಮಂಗಳೂರು ಸೆಂಟ್ರಲ್ ವೀಕ್ಲಿ ಎಕ್ಸ್‌ಪ್ರೆಸ್, ಅಂದರೆ ವಾರಕ್ಕೆ ಒಂದಿನ ಹೊರಡುತ್ತೆ. ಅಂದರೆ ವಯ ಕೊಯಂಬತ್ತೂರು ಕೇರಳ ಕಣ್ಣೂರು ಮೇಲೆ ಆ ಟ್ರೈನ್ ಜರ್ನಿ ಒಂದು ಉಳ್ಕೊಳುತ್ತೆ. ಇದೊಂದು ಟ್ರೈನ್ ಜರ್ನಿ ಮಾಡ್ತೀನಿ. ನಿಮ್ಮ ಪಂಚಗಂಗಾ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ವೀಕ್ಲಿ ಎಕ್ಸ್‌ಪ್ರೆಸ್ ಅದೊಂದಿದೆ. ಅದೊಂದು ಮಾಡಿದ್ರೆ ನಮ್ಮ ಬೆಂಗಳೂರಿಂದ ಮಂಗಳೂರಿಗೆ ಯಾವ ಟ್ರೈನ್ಸ್ ಕವರ್ ಆಗುತ್ತೋ, ಕನೆಕ್ಟ್ ಕೊಡುತ್ತೋ ಎಲ್ಲ ಟ್ರೈನ್ಸು ಕವರ್ ಮಾಡ್ದಂಗೆ ಆಗುತ್ತೆ. ಅದೊಂದು ಜರ್ನಿ ತೊಗೊಂಬರ್ತೀನಿ. ನಿಮಗೆ ಈಗ ನಾಳೆ ರಿಪಬ್ಲಿಕ್ ಡೇ, ಅಂದರೆ ಇವತ್ತು ಡೇಟ್ ಬಂದ್ಬಿಟ್ಟು 25 ಜಾನ್ವರಿ. ನಾಳೆ 26 ಜಾನ್ವರಿ ರಿಪಬ್ಲಿಕ್ ಡೇ ಇರೋದ್ರಿಂದ ನೋಡಿ ರೈಲ್ವೆ ಸ್ಟೇಷನ್ ಯಾವ ಥರ ಅರೇಂಜ್ಮೆಂಟ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವ ದಿನದ ಶುಭಾಶಯಗಳು. ಯಾಕಂದರೆ ಇವತ್ತು ಬಂದ್ಬಿಟ್ಟು 25, ನಾಳೆ ಬಂದು 26 ಜಾನ್ವರಿ ಬರುತ್ತೆ. ಅದಕ್ಕೆ ಅಂತ ರೈಲ್ವೆ ಸ್ಟೇಷನ್ ಫುಲ್ಲು ಡೆಕೋರೇಟ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಬನ್ನಿ ಹೋಗೋಣ. ಆಚೆ ಟೈಮ್ ಇತ್ತು, ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು. ಫ್ರಂಟಲ್ಲಿ ಅಂದರೆ KSR ಬೆಂಗಳೂರು ಸಿಟಿ ಜಂಕ್ಷನ್ ಫ್ರಂಟಲ್ಲಿ ಎಂಟ್ರ್ ಆಗ್ತೀರಾ ಅಂದರೆ ನಿಮಗೆ ಪ್ರೀಪೇಯ್ಡ್ ಆಟೋ ಸರ್ವಿಸು ಮತ್ತು ಟ್ಯಾಕ್ಸಿ ಸರ್ವಿಸ್ ಅಂತ ಸಿಗುತ್ತೆ. ಮತ್ತು ಹಿಂಗೆ ಎಂಟ್ರ್ ಆಗೋಣ. ಇಲ್ಲಿ ನಾನು 3rd AC ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಅದೇ 3rd AC ಕನ್ಫರ್ಮ್ ಆಗಲಿಲ್ಲ. ನಾನು 3rd AC ಎಷ್ಟಿತ್ತು ಅಂದರೆ, ನಾನು ಬುಕ್ ಮಾಡಿದಾಗ 6 ಏನೋ ಇತ್ತು ನಿನ್ನೆ. ಅಂದರೆ ತತ್ಕಾಲಲ್ಲಿ ಟ್ರೈ ಮಾಡಿದಾಗ ನನಗಿದು ನಂಬಿಕೆ ಇತ್ತು ಏನೋ ಕನ್ಫರ್ಮ್ ಆಗುತ್ತೆ ಅಂತ. ವೇಟಿಂಗ್ ಲಿಸ್ಟ್ 6 ಇತ್ತು ತತ್ಕಾಲು. ನಾನು ಅಂದ್ಕೊಂಡೆ ಕನ್ಫರ್ಮ್ ಆಗುತ್ತೆ ಅಂತ. ಅದು ಕನ್ಫರ್ಮ್ ಆಗಲಿಲ್ಲ. ಅದೇ ಸ್ಲೀಪರೇ ಕನ್ಫರ್ಮ್ ಆಗೋಯ್ತು. ನಾನು ಅದೊಂದು ಖುಷಿ ಇದೆ. ಪರವಾಗಿಲ್ಲ, ನಾವು ಸ್ಲೀಪರ್ ಜರ್ನಿನೇ ನಾವು ಮಾಡೋದು. ನಾನು 3rd AC ಅಷ್ಟು ಮಾಡಲ್ಲ. ಯಾಕಂದರೆ ನಾರ್ಮಲಿ ಜನ ಟ್ರಾವೆಲ್ ಮಾಡೋದು 3rd AC ಸ್ಲೀಪರ್ ಮತ್ತು ಜನರಲ್ ಕೋಟಾದಲ್ಲಿ. ಅದಕ್ಕೆ ಅಂತ ನಾನು ಇವತ್ತು ಸ್ಲೀಪರ್ಗೆ ಹೋಗಿದ್ದೀನಿ. ಮತ್ತು ಜನರಲ್ ಟ್ರೈ ಮಾಡೋಣ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಇದು ಪಂಚಗಂಗಾ ಎಕ್ಸ್‌ಪ್ರೆಸ್ಸಲ್ಲಿ ಹೆವಿ ಪ್ಯಾಕ್ ಇರುತ್ತೆ ಗಾಡಿ ನಿಮಗೆ. ಅದು ಜನರಲ್ಲು. ಬನ್ನಿ ತೋರಿಸ್ತೀನಿ ಯಾವ ಥರ ಪ್ಯಾಕ್ ಇರುತ್ತೆ ಅಂತ. ಯಾಕಂದರೆ ಹೆವಿ ಡಿಮ್ಯಾಂಡಿಂಗ್ ಟ್ರೈನು. ಮತ್ತು ಒಂದಿನವೇ ಇದು ಖಾಲಿ ಹೋಗಿರೋದು ನಾನು ನೋಡಿಲ್ಲ ಗುರು. ಆ ರೇಂಜಿಗೆ ಪ್ಯಾಕ್ ಹೋಗುತ್ತೆ ಗಾಡಿ ಇದು. ಬಿಟ್ಟು S5 ಇಂದ ಯಾವ ಸೀಟ್ ಸಿಕ್ಕಿದೆ ಅಂತ ನೋಡುವ ಬನ್ನಿ. ಈ ಕಡೆಯಿಂದ ನಿಂತಾಗೋಣ. ಹೆವಿ ಪ್ಯಾಕ್ ಇದೆ ಗುರು, ಒಂದು ಸೀಟು ಖಾಲಿ ಇಲ್ಲ ಇದಕ್ಕೆ. ದಿನ ಪ್ಯಾಕಲ್ಲಿ ಹೋಗುತ್ತೆ ಗಾಡಿ. ನಿಂತಾಗೋಣ. ಸೈಡ್ ಅಪ್ಪರ್ ಸಿಕ್ಕಿದೆ. ತತ್ಕಾಲಲ್ಲಿ ಬುಕ್ ಮಾಡಿದ್ದು ನಾನು ನಾರ್ಮಲ್ ಕನ್ಫರ್ಮಲ್ಲಿ ಬುಕ್ ಮಾಡ್ಕೊಂಡಾಗ ಅಪ್ಪರ್ ಬರ್ತಿತ್ತು. ಇವಾಗ ಸೈಡ್ ಅಪ್ಪರ್ ಸಿಕ್ಕಿದೆ. 16595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್‌ಪ್ರೆಸ್ ರೂಟ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು KSR ಬೆಂಗಳೂರಿಂದ ಸಾಯಂಕಾಲ 6:50ಕ್ಕೆ ಬಿಟ್ಟು ಯಶವಂತಪುರ, ಕುಣಿಗಲ್ ಮೇಲೆ ಚನ್ನರಾಯಪಟ್ಟಣ, ಹಾಸನಿಂದ ಸಕಲೇಶಪುರದಿಂದ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯದಿಂದ ಕಬಾಕ, ಪುತ್ತೂರು, ಬಂಟ್ವಾಳ ಮೇಲೆ ಹೋಗುತ್ತೆ. ಅಂದರೆ ಬಂಟ್ವಾಳದಿಂದ ಪಡೀಲ್ ಬೈಪಾಸ್, ಅಂದರೆ ಮಂಗಳೂರು ಜಂಕ್ಷನ್ಗೆ ಹೋಗಲ್ಲ. ಮಂಗಳೂರು ಜಂಕ್ಷನ್ ಹಿಂದುಗಡೆ ಪಡೀಲ್ ಅಂತ ಬರುತ್ತೆ. ಪಡೀಲ್ ಬೈಪಾಸಲ್ಲಿ ತೊಗೊಂಡು
ಸೂರತ್ಕಲ್ಲು, ಮುಲ್ಕಿ, ಕುಂದಾಪುರ, ಉಡುಪಿ ಮೇಲೆ ಹೋಗುತ್ತೆ. ಭಟ್ಕಳದಿಂದ ಮುರುಡೇಶ್ವರದಿಂದ ಕುಮಟ, ಅಂಕೋಲ, ಗೋಕರ್ಣ ಮೇಲೆ ರೀಚ್ ಆಗ್ತೀವಿ ನಾವು ಕಾರವಾರ್ಗೆ. 8:25ಕ್ಕೆ ಟೈಮಿಂಗ್ ಕೊಟ್ಟಿರೋದು ಇಲ್ಲಿಗೆ, ಇದಕ್ಕೆ ಕಾರವಾರ್ಗೆ. ನೋಡು ಏನು ಆನ್ ಟೈಮಲ್ಲಿ ಹೋಗ್ತೀವಿ. ಅದು ಬೇರೆ ಕೊಂಕಣ್ ರೂಟ್ ಬೇರೆ ಲೇಟ್ ಆಗುತ್ತೆ ಅಂತ ನನಗೆ ಗೊತ್ತು. ಯಾಕಂದರೆ ಆಲ್ಮೋಸ್ಟ್ ನಾನು ಕೊಂಕಣ್ ರೂಟಲ್ಲಿ ನಾನು ಟ್ರಾವೆಲ್ ಮಾಡಿದಾಗೆಲ್ಲ ಲೇಟಾಗೇ ಆಗಿದೆ. ಏನು ಒಂದ್ಸತಿ ಕನ್ಫರ್ಮ್ ಆಗಿ ಆನ್ ಟೈಮಲ್ಲಿ ಹೋಗಿಲ್ಲ. ನೀವು SMBT ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲೂ ನೋಡಿದಾಗ 1 ಅವರ್ ಲೇಟ್ ಇತ್ತು. ನೋಡುವ ಲೇಟ್ ಆದಷ್ಟು ಒಳ್ಳೆ ವ್ಯೂ ಸಿಗುತ್ತೆ. ಯಾಕಂದರೆ ಸನ್ರೈಸು ಅದು ಕೊಂಕಣ್ ರೂಟಲ್ಲಿ. ಕೊಂಕಣ್ ರೂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಕೊಂಕಣ್ ರೂಟ್ ಎಂಟ್ರಾಗಿದ್ದ ತಕ್ಷಣವೇ ಹೇಳ್ತೀನಿ. ಮತ್ತು ನೋಡುವ ಇನ್ನೂ ಟೈಮ್ 8:35 ಅಂದರೆ ಇನ್ನೂ ಅಷ್ಟು 15 ನಿಮಿಷ ಟೈಮ್ ಇದೆ. ನೋಡುವ ಎಷ್ಟು ಅಂತ ರೀಚ್ ಆಗ್ತೀವಿ. ಪ್ಲಾಟ್ಫಾರ್ಮ್ ನಂಬರ್ 7 ಮತ್ತು ಇದು 8ಅಲ್ಲಿ ನಿಂತಿದೆ. ನಮ್ಮ ಆಲ್ಮೋಸ್ಟ್ ನಿಮಗೆ ಪಂಚಗಂಗಾ ಎಕ್ಸ್ಪ್ರೆಸ್ಸು ಮತ್ತು ರಾಜಧಾನಿ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ 8ಕ್ಕೆ ಡೆಡಿಕೇಟೆಡಾಗಿ ಕೊಟ್ಬಿಟ್ಟಿರ್ತಾರೆ. ಮತ್ತು ಇದಕ್ಕಿಂತ ಮುಂಚೆ ಹೆಚ್ಚು ಸಿಗುತ್ತೆ, ಅದು ವೀಕ್ಲಿ ಸೂಪರ್ ಫಾಸ್ಟ್ ಅಜ್ಮೀರ್ ಎಕ್ಸ್ಪ್ರೆಸ್ಸು ಸಿಕ್ಕೇ ಸಿಗುತ್ತೆ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 8ಅಲ್ಲಿ ಫುಡ್ ಟ್ರ್ಯಾಕ್ ಅಂತಲೂ ಸಿಗುತ್ತೆ. ಮತ್ತು ಇಲ್ಲಿ ಕೃಷ್ಣ ಎಂಟರ್ಪ್ರೈಸಸ್ಸು ನಿಮಗೆ ಸಾಯಂಕಾಲದ ಮೇಲೆ ಇಡ್ಲಿ ವಡೆ ಮತ್ತು ಪಲಾವು ಮತ್ತು ರೈಸ್ ಬಿರಿಯಾನಿ ಅಂದರೆ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಅಂತ ನಿಮಗೆ ಸಿಕ್ಕೇ ಸಿಗುತ್ತೆ. ಮತ್ತು ಕಾಫಿ ಮತ್ತು ಪಪ್ಪು ಎಲ್ಲ ನಿಮಗೆ ಸಿಗುತ್ತೆ. ನಾನು ಮನೆಯಿಂದ ಊಟ ಮಾಡ್ಕೊಂಡ್ಬಂದಿದ್ದೆ, ಅದಕ್ಕೆ ಅಂತ ನಾನೇನು ತೊಗೊಳಲ್ಲ. ಏನೋ ನೋಡುವ. ಮತ್ತು ನಮ್ಮ ಟ್ರೈನ್ಗೆ ಸೈಡ್ ಪ್ಯಾಂಟ್ರಿ ಕೋಚ್ ಇದೆಯೋ ಇಲ್ವೋ ಅಂತಲೂ ನಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ ನೋಡಿ ರೈಲ್ ನೀರಂತೂ ಸಿಕ್ಕೇ ಸಿಗುತ್ತೆ. ರೈಲ್ ನೀರು ಮತ್ತು ವೆಜ್ ಫುಡ್ ಎಲ್ಲ ನಿಮಗೆ ರೇಟು ನಿಮಗೆ ಮತ್ತು ವೆಜ್ ಬಿರಿಯಾನಿ ಮತ್ತು ವೆಜ್ ಅಂಡ ಬಿರಿಯಾನಿದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಚೆಕ್ ಮಾಡಿ. ಮತ್ತು ನೋಡುವ. ಮತ್ತು ಇವತ್ತು ನಮ್ಮ ಕೋಚ್ ಹೇಳಿದ್ನಲ್ಲ S5 ಕೋಚು. ಮತ್ತು ಏನು ಇದ್ರಲ್ಲಿ ಮಾಡಿದ್ದು ಅಂದರೆ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂದರೆ 2018 ಮೇಡ್ ಕೋಚಸ್ಸು ನಮ್ಮ ಟ್ರೈನ್ಗೆ. ಮತ್ತು ನೋಡ್ಕೊಂಬರೋಣ ಬನ್ನಿ ಜನರಲ್ ಯಾವ ಥರ ಕಂಡೀಷನಲ್ಲಿದೆ ಅಂತ. ನಮ್ಮ ಟ್ರೈನಿಗೆ ಯಾವ ಇಂಜಿನ್ ಇದೆ ಅಂದರೆ KGM WDP 4D ಇದೆ. ಅಂದರೆ KGM WDP 4D ಎಂಡ್ ಟು ಎಂಡ್ ಅಪ್ ಟು ಕಾರವಾರವರೆಗೂ. ಮತ್ತು ನಾನ್ ಎಲೆಕ್ಟ್ರಿಫೈಡ್ ರೂಟು ನೋಡಿ. ಮತ್ತು ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ಸು ರೇಕ್ ಶೇರಿಂಗ್ ಬಂದ್ಬಿಟ್ಟು ಮಡ್ಗಾಂವ್ ಅಂದರೆ KSR ಬೆಂಗಳೂರು, ಕಾರವಾರ, ಮಡ್ಗಾಂವ್ ಜೊತೆ ರೇಕ್ ಶೇರಿಂಗ್ ಇದೆ. ನಾನು ಇದೊಂದು ಜರ್ನಿನೂ ಮಾಡಿದ್ದೀನಿ ಕಾರವಾರಿಂದ ಮಡ್ಗಾಂವ್ವರೆಗೂ. ಚಾನಲಲ್ಲಿ ಲೈವ್ ಇದೆ. ಮತ್ತು KSR ಬೆಂಗಳೂರಿಂದ ಕಾರವಾರ ಟ್ರೈ ಮಾಡ್ತಾಯಿದ್ದೀವಿ 16595. ಈಗ ಹೋಗೋಣ. ಈಗ ನಾವು ಇನ್ನೂ ಟ್ರೈನ್ ಡಿಪಾರ್ಚರ್ ಹೇಳೋದ್ನಲ್ಲ, ಇನ್ನೂ 5 ನಿಮಿಷ ಇರೋದು. ಮತ್ತು ನಿಮಗೆ ಇಲ್ಲಿ ನಂದಿನಿದು ಔಟ್ಲೆಟ್ ಸಿಗುತ್ತೆ. ನಿಮಗೆ ಹೇಳಿಲ್ವಾ, ನಿಮಗೆ ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋದರೂ ನಿಮಗೆ ನಂದಿನಿ ಔಟ್ಲೆಟ್ ಅಂತೂ ಸಿಕ್ಕೇ ಸಿಗುತ್ತೆ. ಎಲ್ಲೂ ಯಾವ ರೈಲ್ವೆ ಸ್ಟೇಷನ್ ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ನಿಮಗೆ ನಂದಿನಿ ಔಟ್ಲೆಟ್ ಅಂತೂ ಇದ್ದೇ ಇರುತ್ತೆ. ಅದು ಪ್ಲಾಟ್ಫಾರ್ಮ್ ನಂಬರ್ 8ಅಲ್ಲಿ. ಇನ್ಯಾವುದ್ರಲ್ಲೂ ರೈಲ್ವೆ ಸ್ಟೇಷನಲ್ಲಿ 8ಅಲ್ಲಿ ನಂದಿನಿ ಔಟ್ಲೆಟ್ ಇಲ್ಲ. ಬರೀ ಪ್ಲಾಟ್ಫಾರ್ಮ್ ನಂಬರ್ 8ಅಲ್ಲಿ ಮಾತ್ರ ನಿಮಗೆ ಸಿಗುತ್ತೆ. ಇದೊಂದೇ ಗುರು ಹೆವಿ ಪ್ಯಾಕ್ ಇರೋದು. ಕೆಳಗಡೆ ಈ ಕಡೆ ಎಲ್ಲ ಮುಂದಕ್ಕೆ ಯಾರೂ ಬಂದಿಲ್ಲ ಅನಿಸುತ್ತೆ. ಏನೋ ಫುಲ್ ಖಾಲಿನೇ ಇದೆ. ಅದೇನು ನೋಡುವ ಇದನ್ನು ಅನ್ಸುತ್ತೆ. ಸಮೋಸ, ಆಲೂ ಸಮೋಸ ನೋಡಿ. ಪ್ಲಾಟ್ಫಾರ್ಮ್ ನಂಬರ್ 9ಅಲ್ಲಿ ವಾರಣಾಸಿ ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ ಬಂದು ನಿಂತಿದೆ. ಇದರಲ್ಲೂ ಜರ್ನಿ ಬುಕ್ ಮಾಡಿದ್ದೀನಿ, ಆದರೆ ಕನ್ಫರ್ಮ್ ಆಗಲಿಲ್ಲ ಟಿಕೆಟ್ 3rd AC-ಲಿ. ನೋಡೋ ಇನ್ನು ಯಾವಾಗ ಜರ್ನಿ ಮಾಡೋಕ್ಕಾಗುತ್ತೆ ಅಂತ.
ನೀವೇನೋ ಬೆಂಗಳೂರಿಂದ ಟ್ರೈನ್ ಏನೋ ಡಿಪಾರ್ಟ್ ಆಗೋದು ಮತ್ತು ಅರೈವಲ್ ಆಗಬೇಕಾದ್ರೆ ನೀವು ಡೋರ್ ಹತ್ರ ನಿಂತ್ಕೊಂಡು ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾಕಂದರೆ ಇಲ್ಲಿ ಬೆಂಗಳೂರಿಂದ ಡಿಪಾರ್ಚರ್ ಹೆಂಗೆ ಅಂದರೆ ಮೈಸೂರು ಕಡೆ ಡಿಪಾರ್ಚರ್ ಆಗುತ್ತದೋ ಅಷ್ಟೇ, ಮತ್ತು ಯಶವಂತಪುರ ಸೈಡು ಮತ್ತು ಚೆನ್ನೈ ಸೈಡ್ ಏನೋ ಟ್ರೈನ್ ಏನೋ ಡಿಪಾರ್ಚರ್ ಆಗಬೇಕಾದ್ರೆ ಡೋರ್ ಹತ್ರ ನಿಂತ್ಕೊಂಡು ಫೋನ್ ಯೂಸ್ ಮಾಡೋಕೆ ಹೋಗ್ಬೇಡಿ. ಯಾಕೆಂದರೆ ಫೋನ್ ಸ್ನ್ಯಾಚಿಂಗ್ ಅಂತೂ ಬೇಜಾನ್ ನಡೆಯುತ್ತೆ. ನಿಮಗೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಒಂದೇ ಅಂತಲ್ಲ, ಕರ್ನಾಟಕದಲ್ಲಿ ಎಷ್ಟು ಊರುಗಳಿದೆ ಮತ್ತು ಇಂಡಿಯಾದಲ್ಲಿ ಎಷ್ಟೆಷ್ಟು ಸ್ಟೇಟ್ಗಳಿದೆ ಎಲ್ಲ ಕಡೆ ಟ್ರೈನ್ ಅರೈವಲ್ ಟ್ರೈನ್ ಡಿಪಾರ್ಚರ್ ಆಗೋ ಟೈಮಲ್ಲಿ ಫೋನ್ ಸ್ನ್ಯಾಚಿಂಗ್ ನಡೆದೇ ನಡೆಯುತ್ತೆ. ಅದಕ್ಕೆ ಅರೈವಲ್ ಇಲ್ಲ ಡಿಪಾರ್ಚರ್ ಆಗೋ ಟೈಮಲ್ಲಿ ನೀವು ಡೋರ್ ಹತ್ರ ನಿಂತ್ಕೊಂಡು ಫೋನ್ ಯೂಸ್ ಮಾಡೋಕೆ ಹೋಗಬೇಡಿ. ಮತ್ತು ನೋಡೋಣ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯಶವಂತಪುರ ನೋಡೋಣ. ಆಲ್ರೆ ಟೈಮು 6:50 ಡಿಪಾರ್ಚರ್ ಆಗಬೇಕಾಗಿದೆ. ನಮ್ಮ ಟ್ರೈನು ಡಿಪಾರ್ಟ್ ಆಗಿದೆ 6:55. ಯಾಕೆ ರಂಜಿತ್ ಆನ್ ಟ್ರೈನ್ಸ್. ನಮ್ಮ KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗಲ್ಲಿ ಯಶವಂತಪುರ ಜಂಕ್ಷನ್ಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು YPR. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 7 ಗಂಟೆಗೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7 ಗಂಟೆ 5 ನಿಮಿಷ, ಅಂದರೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಯಶವಂತಪುರ ಜಂಕ್ಷನ್ ಯಾಕಂತಾರೆ ಅಂದರೆ ನಿಮಗೆಲ್ಲ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಹೇಳ್ಬಿಟ್ಟಿದ್ದೀನಿ. ಒಂದು ಲೈನು ಯಶವಂತಪುರ್ಗೆ ಅಂದರೆ ತುಮಕೂರು ಲೈನ್ ಒಂದು ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು KSR ಬೆಂಗಳೂರು ಸಿಟಿ ಜಂಕ್ಷನ್ಗೆ ಒಂದು ಹೋಗಿದೆ, ಇನ್ನೊಂದು ಬಂದ್ಬಿಟ್ಟು ಹೆಬ್ಬಾಳ ಬಾನಸವಾಡಿ ಮೇಲೆ ಹೊಸೂರ್ಗೊಂದು, ಇನ್ನೊಂದು ಯಲಹಂಕ ಮೇಲೆ ಧರ್ಮವರಂ ಲೈನ್, ಅದಕ್ಕೆ ಇದನ್ನ ಮೇನ್ ಜಂಕ್ಷನ್ ಅಂತ ಕರೀತಾರೆ. ಟೋಟಲ್ 6 ಪ್ಲಾಟ್ಫಾರ್ಮ್ ಇರೋ ರೈಲ್ವೆ ಸ್ಟೇಷನು. ನಿಮಗೆ ನಾರ್ಮಲ್ ನಿಮಗೆ ಊಟಕ್ಕೆ ಎಲ್ಲ ನಿಮಗೆ ಬೇಕು ಅಂದರೆ ಪ್ಲಾಟ್ಫಾರ್ಮ್ ನಂಬರ್ 6 ಸೈಡ್ ಹೋಗಿ. ಪ್ಲಾಟ್ಫಾರ್ಮ್ ನಂಬರ್ 1 ಸೈಡಲ್ಲಿ ನಿಮ್ಗೆ ಆಲ್ಮೋಸ್ಟ್ ಏನೂ ಸಿಗೋಲ್ಲ. ಮತ್ತು ಇಲ್ಲಿಂದ ಒಂದು ದುರಂತ ಡಿಪಾರ್ಟ್ ಆಗುತ್ತೆ. ಅದು ಯಾವ ದುರಂತ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಬನ್ನಿ ಆರನೇ ಆಲ್ಮೋಸ್ಟ್ ಇಲ್ಲಿಂದ ಎಷ್ಟೊಂದು ಜನ ಪ್ಯಾಸೆಂಜರ್ ಬೋರ್ಡ್ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ನಿಮಗೆ ಇಲ್ಲಿ ಜನರಲ್ ಇರೋದೇ 2 ಬೋಗಿಗಳು ಇರೋದು. ಈ ಟ್ರೈನ್ ಟೋಟಲ್ 13 ಕೋಚಸ್ ಇರೋ ಟ್ರೈನು. ನಿಮಗೆ ಇದರಲ್ಲಿ ಬರೀ 2 ಜನರಲ್ ಕೋಚ್, ಅಂದರೆ ಮುಂದೆ ಒಂದು 2 ಇದೆ ಮತ್ತು ಒಂದು SLR ಕೋಚ್ ಇದೆ. ಹಿಂದೆ ಹೋದರೆ 3rd AC, 1st AC, 2nd AC ಇದೆ. ಅದಕ್ಕೆ ಎಲ್ಲ ಜನ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಮತ್ತು ಇದು ಡಿಸ್ಪ್ಲೇ ಬೋರ್ಡಲ್ಲೂ ಅಷ್ಟೇ ಎಲ್ಲ ಬೇರೆ ಹಾಕಂದರೆ S5 ಇರೋದನ್ನ S4 ಕೊಟ್ಟಿದ್ದಾರೆ, ಮತ್ತು S4 ಇರೋದನ್ನ S3 ಕೊಟ್ಟಿದ್ದಾರೆ. ಬೇರೆ ಕೊಟ್ಟಿರೋ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿ ಓಡಾಡ್ತಾ ಇದ್ದಾರೆ. ನಾವು ಪ್ಲಾಟ್ಫಾರ್ಮ್ ನಂಬರ್ 3ಇಂದ ಡಿಪಾರ್ಟ್ ಆಗ್ತಾಯಿದ್ದೀವಿ. ಪ್ಲಾಟ್ಫಾರ್ಮ್ ನಂಬರ್ 2 ಅಲ್ಲಿ ತುಮಕೂರು ಬಾನಸವಾಡಿ ಮೆಮೊ ಎಕ್ಸ್ಪ್ರೆಸ್ ಬಂದು ನಿಂತಿದೆ ಇವಾಗ ಅರೈವಲ್ಲು. ಮತ್ತು ಇಷ್ಟು ಟ್ರೈನ್ ಜನ ನೋಡ್ತಾ ಇದ್ದೀರಲ್ಲ, ಇಷ್ಟು ಜನ ಬಂದ್ಬಿಟ್ಟು ನಮ್ಮ ಮೈಸೂರು ಪಂಡ್ರಾಪುರ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸಿಗೆ ಕಾಯ್ತಾ ಇರೋದು. ಅದು ಅಷ್ಟೇ ಪ್ಯಾಕಲ್ಲಿ ಹೋಗುತ್ತೆ. ನಾ ಹೇಳ್ತಲ್ವ, ನಾನು ಮೇನ್ ಟ್ರೈನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದು ಯಾವ ಟ್ರೈನ್ ಸಿಗ್ತಾಯಿಲ್ಲ, ಎಲ್ಲ ವೇಟಿಂಗಲ್ಲಿ ಹೋಗಿ ಕ್ಯಾನ್ಸಲ್ ಆಗ್ತಾಯಿದ್ದಾವೆ. ಈಗ ಇದೊಂದೇ ಕನ್ಫರ್ಮ್ ಆಗಿದ್ದು ತತ್ಕಾಲಲ್ಲಿ. ಇನ್ನು ಈಗ ಡಿಪಾರ್ಟ್ ಆದ್ವಿ ನೋಡಿ 9:09 ಅಂದರೆ 4 ನಿಮಿಷ ಸ್ಟಾಪ್ ಕೊಟ್ಟಿದ್ರು ಇಲ್ಲಿ. ಅದು ನೋಡ್ತಾ ಇದ್ದೀರಲ್ಲ, ಅದು ಲಾತೂರ್ ಯಶವಂತಪುರ ಎಕ್ಸ್ಪ್ರೆಸ್ ವಯಾ ಬೀದರ್. ಏನು ಗುರು ಎಕ್ಸಲರೇಷನ್ನು ಮಸ್ತಾಗಿದೆ ಇದು. ಈಗ ನಮ್ಮ ಟ್ರೈನ್ ಯಶವಂತಪುರ ಡಿಪಾರ್ಟ್ ಆಗಿದೆ. ಈ ಥರ ಇದೆ ಕಂಡೀಷನ್ನು. ಇವಾಗ ಏನು ಡಿಪಾರ್ಟ್ ಆಗಿ ಒಂದು ಅರ್ಧ ಗಂಟೆನೂ ಆಗಿಲ್ಲ ಅನಿಸುತ್ತೆ. ನೋಡಿ ಅಲ್ಲಿ ನೀರಿಲ್ಲ. ಏನು ಗುರು ಬೆಂಗಳೂರಿಂದ ಡಿಪಾರ್ಚರ್ ಆದ್ರೂ ನೀರಿಲ್ಲ ಅಂದರೆ ಹೆಂಗೆ? ನೀರು ಫಿಲ್ ಮಾಡಿಲ್ವಾ ಏನೋ ಗೊತ್ತಿಲ್ಲ. ಇನ್ನೇನು ನೋಡೋಣ. ಏನು ಯಶವಂತಪುರಲ್ಲೂ ಮಾಡಲಿಲ್ಲ, ಮಾಡಿದ್ರೆ ಹಾಸನಲ್ಲಿ ಮಾಡ್ತಾರೆ. ಯಾಕಂದರೆ 10 ನಿಮಿಷ ಹಾಲ್ಟ್ ಇದೆ ಹಾಸನಲ್ಲಿ. ಹೆಂಗೆ ಗುರು ನೀರೇ ಇಲ್ಲ? ಜರ್ನಿ ಸ್ಟಾರ್ಟಿಂಗಲ್ಲೇ ನೀರಿಲ್ಲ ಅಂದರೆ ಯಾವ ಥರ ಹೇಳಿ? ನೀರಿಲ್ಲ. ಇಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ ನೀರಿಲ್ಲ ಅಂತ. ನೋಡುವ ಹಾಸನಲ್ಲಿ ಏನಾರು ಫಿಲ್ ಆಗ್ಬೋದು, ಇಲ್ಲ ಸಕಲೇಶ್ಪುರದಲ್ಲಿ ಆಗ್ಬೋದು. ಸಕಲೇಶ್ಪುರದಲ್ಲಿ 20 ನಿಮಿಷ ಟೈಮ್ ಇದೆ. ನೋಡೋಣ ಯಾವ ಥರ. ಯಾಕೆಂದರೆ ಬೆಂಗಳೂರಿಂದ ಹೊರಟಿದ ತಕ್ಷಣವೇ ನೀರಿಲ್ಲ ಅಂದರೆ ಯಾವ ಥರ ಹೇಳಿ? ಹೋಗಿ ಬೆಂಗಳೂರು ಬಿಟ್ಟ ಮೇಲೆ ಆದರೆ ಏನೋ ಹೇಳ್ಬೋದು. ನೋಡಿ S4ಅಲ್ಲಿ ಇದೆ, S5 ನೀರೇ ಇಲ್ಲ. ಆ ಸೈಡ್ ಏನಾದ್ರು ಇದೆಯೋ ಅಲ್ವಾ ಅಂತ ಚೆಕ್ ಮಾಡೋಣ, ಅದು ಹೆಂಗೆ ಹೋಗುತ್ತೆ ಅಂತ. ಸದ್ಯ ಮಟ್ಟಕ್ಕೆ ಈ ಥರ ಇದೆ. ನೀರು ಬರ್ತಿಲ್ಲ ಅಂದರೆ ತುಂಬ ಕಷ್ಟ ಗುರು. ಹಾಸನ್ ಸೋಲಾಪುರ್ ಎಕ್ಸ್ಪ್ರೆಸ್.
ನಿಮಗೆ ಇದು ಪಂಚಗಂಗಾ ಎಕ್ಸ್ಪ್ರೆಸ್ಸಲ್ಲಿ ನಿಮಗೆ ಸೈಡ್ ಪ್ಯಾಂಟ್ರಿಯಿಂದ ನಿಮಗೆ ನಾರ್ಮಲ್ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ. ನಿಮಗೆ ವೆಜ್ ಬಿರಿಯಾನಿ 100 ರೂಪಾಯಿ ಮತ್ತು ಮೊಟ್ಟೆ ಬಿರಿಯಾನಿ 120 ಮತ್ತು 130 ಮತ್ತು ಚಿಕನ್ ಬಿರಿಯಾನಿ 150 ರೂಪಾಯಿಗೆ ಸಿಗ್ತದೆ ನಿಮಗೆ. ಸೈಡ್ ಪ್ಯಾಂಟ್ರಿ ಕೋಟ್ಸ್ ಇಲ್ಲ, ಅದೇ ಸೈಡ್ ಪ್ಯಾಂಟ್ರಿ ಕೋಟ್ಸ್ ಅಂತೂ ಇದೆ. ನಾನೀಗ ವೆಜ್ ಬಿರಿಯಾನಿ ತೊಗೊಂಡಿದ್ದೀನಿ. ಇದು ನೋಡೋ ಟೇಸ್ಟ್ ಹೆಂಗೆ ಅಂತ ರಿವ್ಯೂ ಮಾಡೋಣ. ಬಾಕ್ಸಿಂಗ್ ಅಂತೂ ಪರವಾಗಿಲ್ಲ, ಚೆನ್ನಾಗೇ ಇದೆ. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಇದ್ರಲ್ಲಿ ಕೊಡ್ತಾಯಿದ್ರು, ಇವಾಗ ನೋಡುವ ಹೆಂಗಿದೆ ರೇಸು ಅಂತ. ವೆಜ್ ಬಿರಿಯಾನಿ ನೋಡಿ ಬಿಸಿ ಬಿಸಿಯಾಗಿದೆ. ಮತ್ತು ಏನೇನಿದೆ ಅಂದರೆ ಇದರಲ್ಲಿ ಪಿಕಲ್ ಇದೆ, ಮತ್ತು ಬಟಾಣಿ ಇದೆ, ಬೀನ್ಸ್ ಇದೆ, ಈರುಳ್ಳಿ, ಕ್ಯಾರೆಟು, ಆಲ್ಮೋಸ್ಟ್ ಎಲ್ಲ ಇದರಲ್ಲಿ ಚೆನ್ನಾಗಿದೆ. ಮತ್ತು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನಿಮಗೆ ಇದರಲ್ಲಿ ಅಂಥದ್ದೇನಿಲ್ಲ. ಮತ್ತು ಇದರಲ್ಲಿ ನಿಮಗೆ ಬರೀ ಈವ್ನಿಂಗ್ ನೈಟ್ ಊಟಕ್ಕೆ ನಿಮ್ಗೆ ಇದರಲ್ಲಿ ವೆಜ್ ಬಿರಿಯಾನಿ, ಮೊಟ್ಟೆ ಬಿರಿಯಾನಿ ಮತ್ತು ಅಂಡ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಮತ್ತು ಇದು ಚಪಾತಿ ಮತ್ತು ಕರಿ ಸಿಗುತ್ತೆ. ಮತ್ತು ಪರೋಟ ಕರಿ, ಚಪಾತಿ ಕರಿ 90 ರೂಪಾಯಿ ಅಂದರೆ ಬರೀ 4 ಚಪಾತಿಗೆ 90 ರೂಪಾಯಿ ಅಂತ ಮಾಡ್ತಾರೆ. ಮತ್ತು ಇದು ಪರೋಟಾಗೆ 3 ಚಪಾತಿ ಇದೆ, ಅದೇ 3 ಪರೋಟ ಇದೆ. ಅಷ್ಟಕ್ಕಷ್ಟೇ. ಅದು ಏನು ಯಾಕಂದರೆ ನಮ್ಮ ಪಕ್ಕದ ಕೋಚಲ್ಲಿ ನಮ್ಮ ಫ್ರೆಂಡ್ ತೊಗೊಂಡಿದ್ದಾನೆ, ಅದೇನು ಅಷ್ಟು ಚೆನ್ನಾಗಿಲ್ಲ ಅಂತಲೇ ಹೇಳಿದ್ದಾನೆ. ಏನಿಲ್ಲ ಅದು ಇದು ಅಷ್ಟೇ ಏನು ವರ್ತಿತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇದು ಬಿರಿಯಾನಿನ ಚೆನ್ನಾಗಿಲ್ಲ. ಇದು ವೆಜ್ ಬಿರಿಯಾನಿ 100 ರೂಪಾಯಿ ವೇಸ್ಟ್ ಬರೋ. ಇದು ನಾನು ರೆಕಮೆಂಡ್ ಅಂತೂ ಮಾಡಲ್ಲ, ಯಾಕಂದರೆ ಟ್ರೈನಲ್ಲಿ ಸೈಡ್ ಪ್ಯಾಂಟ್ರಿ ಕೊಡ್ತಿದೆ, ಪ್ಯಾಂಟ್ರಿ ಕೊಡ್ಸಿಲ್ಲ, ವರ್ತಿತ್ತಿಲ್ಲ ಇದು. $16595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗೆ ಕುಣಿಗಲ್ಗೆ ಸ್ಟೇಷನ್ ಕೊಟ್ಟು ಬಂದುಬಿಟ್ಟು KIGL ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 7:42ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 8:20 ಅಂದರೆ 38 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಈ ಟ್ರೈನ್ ಬಗ್ಗೆ ಕುಣಿಗಲ್ ಬಗ್ಗೆ ಹೇಳಬೇಕು ಅಂದರೆ ಇದು ಕುಣಿಗಲ್ ಇದು ಎಕ್ಸ್ಪೆರಿಮೆಂಟಲ್ ಹಾಲ್ಟ್ ಬೇಸಿಸಲ್ಲಿ ಕೊಟ್ಟಿದ್ದಾರೆ. ಅಂದರೆ ಪಂಚಗಂಗಾ ಎಕ್ಸ್ಪ್ರೆಸ್ಗೆ ಮುಂಚೆ ಇದು ಈಗ ಇನಾಗ್ರೇಟ್ ಆಗಿತ್ತಲ್ಲ, ಆವಾಗ ಕುಣಿಗಲ್ ಸ್ಟಾಪ್ ಇರಲಿಲ್ಲ. ಡೈರೆಕ್ಟ್ ಬೆಂಗಳೂರು ಬಿಟ್ಟು ಯಶವಂತಪುರ ಬಿಟ್ಟಿದ ತಕ್ಷಣ ಡೈರೆಕ್ಟು ಇತ್ತು ಇಲ್ಲಿಗೆ ಇದು ಚನ್ನರಾಯಪಟ್ಟಣಗೆ ಬನ್ನಿ ಡಿಪಾರ್ಟ್ ಆಯ್ತು. ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗೆ ಚನ್ನರಾಯಪಟ್ಟಣಗೆ ಸ್ಟೇಷನ್ ಕೊಟ್ಟು ಬಂದುಬಿಟ್ಟು CNPA ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 8:44. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 9:14 ಅಂದರೆ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇದನ್ನು ಹೇಳಿದ್ನಲ್ಲ, ಶ್ರವಣ ಬೆಳಗೊಳ, BG ನಗರ, ಯಡಿಯೂರಲ್ಲಿ ಎಲ್ಲೂ ಸ್ಟಾಪ್ ಇಲ್ಲ. ಕುಣಿಗಲ್ ಬಿಟ್ಟ ಮೇಲೆ ಡೈರೆಕ್ಟ್ ಇರೋದು ಚನ್ನರಾಯಪಟ್ಟಣ. ಮುಂಚೆ ಇದು ಬೆಂಗಳೂರಿಂದ ಚನ್ನರಾಯಪಟ್ಟಣ ಫುಲ್ ಎಲ್ಲೂ ಸ್ಟಾಪ್ ಇರಲಿಲ್ಲ. ಇವಾಗ ಬೆಂಗಳೂರು ಬಿಟ್ಮೇಲೆ ಚನ್ನರಾಯಪಟ್ಟಣ ಇತ್ತು. ಈಗ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ಪೆರಿಮೆಂಟಲ್ ಹಾಲ್ಟ್ ಬೇಸಿಸಲ್ಲಿ ಕುಣಿಗಲ್ವರೆಗೂ ಕೊಟ್ಟಿದ್ದಾರೆ. ಗ್ರೀನ್ ಲೈನಲ್ಲಿ ಇರೋದ್ರಿಂದ ಇದು ಡೈರೆಕ್ಟ್ ಗ್ರೀನ್ ಸಿಗ್ನಲ್ಲೇ ಕೊಟ್ಟಿದ್ದಾರೆ. ಟಿಕೆಟ್ ಕನ್ಫರ್ಮ್ ಆಗಿಲ್ದಿರೋರೆಲ್ಲ ಇಲ್ಲಿದೆ. ನೋಡೋಣ. ಇನ್ನು ನೀರಂತೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಗೂ ಸ್ವಲ್ಪ ತೊಂದರೆ ಆಗಿದೆ. ನೋಡಿ, ನೀರಿಲ್ಲ ಅಂದರೆ ಹೆಂಗೆ ಹೇಳಿ. ಬೆಂಗಳೂರಿಂದನೇ ಫಿಲ್ ಮಾಡಿ ಕಳಿಸ್ಬೇಕಾಯ್ತು, ಇನ್ನೂ ಕಳಿಸಿಲ್ಲ. ನೋಡೋಣ, ಹಾಸನಲ್ಲಿ ಫಿಲ್ ಆಗ್ಬೋದು. ನಾನು ರೈಲ್ ಮದದ ಆ್ಯಪಲ್ಲಿ ಕಂಪ್ಲೇಂಟ್ ಹಾಕಿದ್ದೀನಿ. ನೋಡೋಣ ಏನಾಗುತ್ತೆ ಹೆಂಗೆ ಅಂತ. ಆ ಕಡೆ ಇದು ಮಂಗಳೂರು ಬಿಜಾಪುರ ಎಕ್ಸ್ಪ್ರೆಸ್ ಕ್ರಾಸ್ ಆಗ್ತದೆ. ಅದು ಆ್ಯಕ್ಚುಲಿ 1 ಅವರ್ ಡಿಲೇಯಿಂದ ಹೊರಟದೆ. ಇವಾಗ ಅದು ಮಂಗಳೂರು ಬಿಜಾಪುರಿಂದ ಹಾಸನಿಂದ ಡಿಪಾರ್ಟ್ ಆಗ್ತಿದ್ರೆ ನಾವೀಗ ಅಂತಾದ್ವಿ ಹಾಸನ್ಗೆ. $174 ಕಿಲೋಮೀಟ್ರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ 4ನೇ ಹಾಲ್ಟು ಹಾಸನ್ ಜಂಕ್ಷನ್ಗೆ. ಸ್ಟೇಷನ್ ಕೊಟ್ಟು ಬಂದುಬಿಟ್ಟು HIS
ಇಲ್ಲಿಗೆ ನಮ್ಮ ಟ್ರೈನ್ ಬಂದೈತೆ ಈಗ 9:50ಕ್ಕೆ. ಆ್ಯಕ್ಚುಲಿ ನಮ್ಮ ಪಂಚಗಂಗಾ ಎಕ್ಸ್ಪ್ರೆಸ್ ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 9:30. ಆದರೆ ನಮ್ಮ ಟ್ರೈನ್ ಬಂದೈತೆ 20 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಹಾಸನ 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಇದೆ ಅಂದರೆ ಇಲ್ಲಿ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಮತ್ತು ವಾಟರ್ ಫಿಲ್ಲಿಂಗ್ ನಡೆಯುತ್ತೆ, ಅದಕ್ಕೆ ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. ಮತ್ತು ಹಾಸನ ಜಂಕ್ಷನ್ ಯಾಕಂತಾರೆ ಅಂದರೆ ಇಲ್ಲಿಂದ ಒಂದು ಲೈನು ಅರಸೀಕೆರೆ, ಮೈಸೂರು, ಬೆಂಗಳೂರು, ಸಕಲೇಶಪುರ 4 ಲೈನ್ ಹೋಗಿದೆ. ಅಂದರೆ ಒಂದು ಲೈನ್ ಅರಸೀಕೆರೆಗೆ, ಇನ್ನೊಂದು ಲೈನ್ ಮಂಗಳೂರಿಗೆ, ಈಗ ನಾವು ಹೋಗ್ತಾರ ಲೈನು, ಇನ್ನೊಂದು ಬಂದ್ಬಿಟ್ಟು ಯಶವಂತಪುರ ಲೈನು ಇವಾಗ ನಾವು ಬಂದ್ವಲ್ಲ ಅದು, ಇನ್ನೊಂದು ಕೆ ಆರ್ ನಗರ ಮೈಸೂರು ಮೇಲೆ ಒಂದು ಲೈನ್ ಹೋಗಿದೆ, ಅದಕ್ಕೆ ನಾವು ಮೇನ್ ಜಂಕ್ಷನ್ ಅಂತ ಕರೀತಾರೆ. ಟೋಟಲ್ ಇದು 3 ಪ್ಲಾಟ್ಫಾರ್ಮ್ ಇದೆ. ಮತ್ತು ಇಲ್ಲಿಂದ 2 ಟ್ರೈನ್ ಒರಿಜಿನೇಟ್ ಆಗುತ್ತೆ ಮತ್ತು 2 ಟ್ರೈನ್ ಟರ್ಮಿನೇಟ್ ಆಗುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 2 ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 3ಯಲ್ಲಿ ಹಾಸನ್ ಯಶವಂತಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದಿದೆ. ಈಗ ಇದು ಡಿಗ್ರೇಡೆಡ್ ಆಗಿದೆ. ಅಂದರೆ ಇದು ಮುಂಚೆ LHP ಇತ್ತು, ಇವಾಗ ICF ಕನ್ವರ್ಟ್ ಮಾಡಿದ್ರೆ. ಆಲ್ಮೋಸ್ಟ್ ಎಲ್ಲ ಟ್ರೈನ್ಸು ICF ಇಂದ LHP ಕನ್ವರ್ಟ್ ಮಾಡಿದ್ರೆ, ಇವರು LHP ಇಂದ ICF ಕನ್ವರ್ಟ್ ಮಾಡೋರೆ. ಆದಮೇಲೆ ನೋಡಿ ಸೆಕೆಂಡ್ ಇದು ಚೇರ್ ಕಾರ್ ಕೋಚಿಂದು ಸ್ಲೀಪರ್ ಕೋಚ್ ಹಾಕೋರೆ, ಅಂದರೆ 3rd AC ಕೋಚ್ ಹಾಕಿದ್ದಾರೆ. AC 3 ಟೈರ್ದು, ಅಂದರೆ ಇದ್ರ ಥರ ನೋಡಿ ಹೆಂಗೆ ಓಡ್ತಾವೆ ಜನ್ರಲ್ಗೆ ಅಂತ ನೋಡಿ. ಆಲ್ಮೋಸ್ಟ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಅಂತೂ ಕಾಣಿಸೋದೇ ಇಲ್ಲ. ಇಲ್ಲಿ ಡಿಸ್ಪ್ಲೇ ಬೋರ್ಡ್ ಇಲ್ದಿರೋದ್ರಿಂದ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ತಿದೆ. ಅಂದರೆ ಜನರಲ್ ಬೋಗಿ ಇಲ್ಲಿ ಮತ್ತು ಸ್ಲೀಪರ್ ಬೋಗಿ ಹಾಕಿ ಕೋಚ್ ನಂಬರ್ಸು ಅದು ಸ್ವಲ್ಪ ಜನಕ್ಕೆ ಗೊತ್ತಾಗ್ತಿಲ್ಲ. ಮತ್ತು ಪ್ಲಾಟ್ಫಾರ್ಮ್ ನಂಬರ್ 1ನಲ್ಲಿ ಇದೆ ಈಗ ಡಿಸ್ಪ್ಲೇ ಬೋರ್ಡು, ಕೋಚ್ ಡಿಸ್ಪ್ಲೇಯಿಂಗು. ಆದರೆ ಪ್ಲಾಟ್ಫಾರ್ಮ್ ನಂಬರ್ 2ಅಲ್ಲಿಲ್ಲ. ಮತ್ತು ಏನು ಹಾಸನ್ ಜಂಕ್ಷನಲ್ಲೂ ಅಷ್ಟೇ ಏನು ಅಂತ ಏನೂ ಇಲ್ಲವೇ ಇಲ್ಲ ತಿನ್ನೋಕ್ಕೆ. ಅಂಗಡಿನೂ ಅಷ್ಟೇ, ಅಂದರೆ ಸ್ಟಾಲ್ ಕ್ಲೋಸ್ ಆಗಿದೆ. ಪ್ಲಾಟ್ಫಾರ್ಮ್ ನಂಬರು 1ನಲ್ಲಿ 2-3 ಇದೆ, ಮತ್ತು ಪ್ಲಾಟ್ಫಾರ್ಮ್ ನಂಬರ್ 2ಅಲ್ಲಿ ಅಂಥದ್ದೇನೂ ಇಲ್ಲವೇ ಇಲ್ಲ. ಕಂಪ್ಲೇಂಟ್ ಹಾಕ್ಸಾದ್ಮೇಲೆ ಇದು ನೀರು ಬರ್ತಾರೆ. ಹಾಸನ್ ಜಂಕ್ಷನಲ್ಲಿ ವಾಟರ್ ಫಿಲ್ ಆಗಿದೆ, ಅದು ಕಂಪ್ಲೇಂಟ್ ಹಾಕಾದ್ಮೇಲೆ ವಾಟರ್ ಫಿಲ್ಲಿಂಗ್ ಆಗಿದೆ. ಈಗ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಇಲ್ಲಿ ಸಕಲೇಶಪುರಗೆ ಸ್ಟೇಷನ್ ಕೋಡ್ ಬಂದ್ಬಿಟ್ಟು SKLR. ಇಲ್ಲಿಗೆ ಆ್ಯಕ್ಚುಲಿ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 10:20ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 10:40, ಅಂದರೆ 10:47, ಅಂದರೆ 27 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 10 ನಿಮಿಷ ಹಾಲ್ಟ್. 10 ನಿಮಿಷ ಹಾಲ್ಟ್ ಏನಕ್ಕಿದೆ ಅಂದರೆ ಇಲ್ಲಿ ಬ್ಯಾಂಕರ್ಸ್ ಅಟ್ಯಾಚ್ ಆಗುತ್ತೆ. ನಾನು ಅರೈವಲ್ ತೊಗೊಂಡೋಕ್ಕಾಗಲಿಲ್ಲ, ಯಾಕಂದರೆ ನಾನು ಮಲ್ಕೊಂಬಿಟ್ಟಿದ್ದೆ. ಎಚ್ಚರಿಕೆಯಾಗಿ ನೋಡ್ತೀನಿ. ನಾಳೆ ಸಕಲೇಶಪುರಕ್ಕೆ ಬಂದಿದ್ದೆ. ಇನ್ನೇನು ಅಂಗಡೀಲಿ ಏನೇನು ಸಿಗುತ್ತೆ ಅಂತ ನೋಡುವ ಬನ್ನಿ. ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಒಂದೇ ಯಾವುದೋ ಅಷ್ಟು ಸ್ಟಾಲ್ ಇಲ್ಲ, ಇದು ಒಂದೇ ಒಂದು ಸ್ಟಾಲ್ ಇದೆ. ಬನ್ನಿ ನೋಡುವ ಏನು ಸಿಗುತ್ತೆ ಅಂತ. ಈಗ ಅಂಗಡೀಲಿ ಅದು ಸ್ಟಾಲಲ್ಲಿ ನಿಮ್ಗೆ ಕಾಫಿ ಗೀಫಿ ಅದೆಲ್ಲ ನಿಮಗೆ ಸಿಗುತ್ತೆ. ಮತ್ತು ಕುರ್ಕುರೆ, ಚಿಪ್ಸು, ಬಿಸ್ಕೆಟ್ಸು ನೋಡೋಕ್ಕೆ ನಿಮಗೆ ಸಿಗುತ್ತೆ. ಅಂಥದ್ದು ಅಂದರೆ ಊಟ ಗೀಟ ಎಲ್ಲ ಸಿಗೋಲ್ಲ ನಿಮಗೆ. ಅಂದರೆ ನಿಮಗೆ ನೈಟ್ ಊಟ ಗೀಟ ಎಲ್ಲ ಸಿಗೋಲ್ಲ. ಅದು ಹಾಸನಲ್ಲಿ ಸಿಕ್ಕುತ್ತಿಲ್ಲ. ಸೈಡ್ ಪ್ಯಾಂಟ್ರಿ ಕೋಚಲ್ಲಿ ನೀವು ತೊಗೊಬೋದು. ಸೈಡ್ ಪ್ಯಾಂಟ್ರಿ ಕೋಚು ಅಷ್ಟೇ, ನೈಟ್ ನಿಮಗೆ ಹಾಸನ ಒಳಗಡೆನೇ ಸಿಗುತ್ತೆ. ಆಮೇಲೆ ಏನೂ ಸಿಗೋಲ್ಲ ನಿಮಗೆ ಟ್ರೈನಲ್ಲಿ. ಇಲ್ಲ ಐ ಕ್ಯಾಟರಿಂಗಿಂದ ಆನ್ಲೈನ್ ಆರ್ಡರ್ ಮಾಡ್ಕೊಬೇಕು, ಇಲ್ಲ ಮನೆಯಿಂದ ತೊಗೊಂಬರ್ಬೇಕು. ಮತ್ತು ಬಿಸ್ಕೆಟ್ ಎಲ್ಲ ಸಿಗುತ್ತೆ ನಿಮಗೆ.
ಈಗ ಸಕಲೇಶ್ಪುರ ಡಿಪಾರ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಸುಬ್ರಹ್ಮಣ್ಯ ರೋಡು. ಸುಬ್ರಹ್ಮಣ್ಯ ಬರುತ್ತೆ ಮಧ್ಯರಾತ್ರಿ 1 ಗಂಟೆಗೆ. ಇನ್ನು ಎಲ್ಲಿ ಸಿಗುತ್ತಾ, ಇನ್ನು ಬೆಳಿಗ್ಗೆ ಎಲ್ಲಿ ಸಿಕ್ಕಾಗುತ್ತೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಹಜರತ್ ನಿಜಾಮುದ್ದೀನ್ ತಿರುವನಂತಪುರಂ ವೀಕ್ಲಿ ಎಕ್ಸ್ಪ್ರೆಸ್, ತಿರುವನಂತಪುರಂ ನಾರ್ತ್ ವೀಕ್ಲಿ ಎಕ್ಸ್ಪ್ರೆಸ್. ಎಲ್ರಿಗೂ ಶುಭೋದಯ ಫ್ರಮ್ ಭಟ್ಕಳ ಸ್ಟೇಷನ್ ಕೋಡ್ ಬಂದ್ಬಿಟ್ಟು BTJL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 5:48. ಅಂದರೆ ನಮ್ಮ ಟ್ರೈನ್ ಬಂದಿತ್ತು ಇಲ್ಲಿ 6:30, ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ನಾವು ಈಗ ಕೊಂಕಣ್ ರೈಲ್ವೆ ಡಿವಿಷನ್ಗೆ ಎಂಟ್ರ್ ಆಗಿದ್ದೀವಿ. ಅಂದರೆ ಇಲ್ಲಿಂದ ಎಂಟ್ರ್ ಆಗಿಲ್ಲ, ನಾವು ಎಂಟ್ರ್ ಆಗಿದ್ದು ಬಂಟ್ವಾಳ ಬಿಟ್ಟಾದಮೇಲೆ. ಮತ್ತು ಮಂಗಳೂರು ಜಂಕ್ಷನ್ ಹಿಂದ್ಗಡೆ ಒಂದು ಸ್ಟೇಷನ್ ಬರುತ್ತೆ, ಅದು ಪಡೀಲ್ ಅಂತ. ಪಡೀಲ್ ಬೈಪಾಸ್ ತೊಗೊಂಡು ನಾವು ಡೈರೆಕ್ಟು ಟೋಕೂರ್ಗೆ ಬರ್ತೀವಿ. ಟೋಕೂರಿಂದ ನಮ್ಮ ಕೊಂಕಣ್ ರೈಲ್ವೆ ಡಿವಿಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಾವು ಎಂಟ್ರ್ ಆಗ್ತೀವಿ ಕೊಂಕಣ್ ಡಿವಿಷನ್ಗೆ. ನೋಡಿ, ಇದು ಮಸ್ತಾಗಿದೆ. ಅದು ಭಟ್ಕಳ ರೈಲ್ವೆ ಸ್ಟೇಷನ್ನು. ಏನಾಯಿತು, ಬನ್ನಿ ಹೋಗುವ. ಮುಂಬೈ LTT ತಿರುವನಂತಪುರಂ ನಾರ್ತ್ ಎಕ್ಸ್ಪ್ರೆಸ್. ಇವಾಗ ನಾವು ಎಂಟ್ರ್ ಆದ್ವಿ ಮುರುಡೇಶ್ವರಗೆ. ಇವಾಗ ತಿರುವನಂತಪುರಂ ನಾರ್ತ್ ಅಂತ ಚೇಂಜ್ ಮಾಡಿದ್ದಾರೆ. ಇದು ಮುಂಚೆ ಇದು ಕೊಚುವೇಳಿ ಅಂತ ಇತ್ತು. ಕೊಚುವೇಳಿ ಅಂತ ಹೆಸರನ್ನ ತೆಗೆದುಬಿಟ್ಟು ಈಗ ತಿರುವನಂತಪುರಂ ನಾರ್ತ್ ಅಂತ ಹಾಕಿದ್ದಾರೆ. ಈಗ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಕೊಚುವೇಳಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. 517 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು MRDW. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 5:50ಕ್ಕೇನೋ, 6:05ಕ್ಕೆ. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 6:50. ಅಂದರೆ 45 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಇಲ್ಲಿಂದ ನೀವೇನಾದ್ರು ಮುರುಡೇಶ್ವರ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಒಂದು 3 ಇಲ್ಲ 4 ಕಿಲೋಮೀಟರ್ನ ಆಗ್ಬೋದು. ಮತ್ತು ಮುರುಡೇಶ್ವರದಿಂದ ಬೆಂಗಳೂರಿಗೆ ಒಂದು ಡೈರೆಕ್ಟ್ ಟ್ರೈನ್ ಇದೆ, ಅದು ಅಂದರೆ SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು.
ಬೆಸ್ಟ್ ಟ್ರೈನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಇದು ಬೆಳಿಗ್ಗೆ ನೀವು ಸಾಯಂಕಾಲ 6:50 ಅಲ್ಲಿಂದ ಹೊರಡ್ತೀರಾ ಅಂದರೆ ಬೆಂಗಳೂರಿಂದ ಇಲ್ಲಿ ಮುರುಡೇಶ್ವರಗೆ ನೀವು ಬೆಳಗಿನ ಜಾವ 6 ಗಂಟೆಗೆಲ್ಲ ಬಂದ್ಬಿಡ್ಬೋದು. ಹಂಗೆ 12 ಅವರ್ಸಲ್ಲಿ ನೀವು ಮುರುಡೇಶ್ವರಕ್ಕೆ ಬರ್ತೀನಿ. ಇನ್ನೊಂದು SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸಲ್ಲಿ ನೀವು ಬಂದರೆ ನೀವು ಸ್ವಲ್ಪ ಸುತ್ತಾಡ್ಕೊಂಡ್ಬರ್ತಾವೆ. ಮೈಸೂರು KR ನಗರ ಮೇಲೆ ಮಂಗಳೂರಿಂದ ರಿವರ್ಸಲ್ಲಿ ಆಗ್ಬಿಟ್ಟು ಬರುತ್ತೆ. ಅದರಿಂದ ಇದು ಸ್ವಲ್ಪ ಸುತ್ತಾಡ್ದಂಗೆ ಆಗುತ್ತೆ. ಇದೊಂಥರ ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಮುರುಡೇಶ್ವರಕ್ಕೆ ಬರೋಕ್ಕೆ. ಒನ್ 6595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ 1 hour ಆಗಿ ಸ್ಟೇಷನ್ ಕೋಡ್ ಬಂದ್ಬಿಟ್ಟು HN. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇದ್ದಿದ್ದು 6:42. ಆದರೆ ನಮ್ಮ ಟ್ರೈನ್ ಬಂದೈತಿ 6:06 ಅಂದರೆ 42 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 1 hour ಆಗಿ ನೀವೇನಕ್ಕೆ ಬರಬೇಕು ಅಂದರೆ ಟೂರಿಸ್ಟ್ ಅಟ್ರಾಕ್ಷನಿಂದನೂ ಬರ್ಬೋದು. ಎಷ್ಟು ಜನ ಇಲ್ಲಿ ಟೂರಿಸ್ಟ್ ಪ್ಲೇಸಸ್ಗೆ ಅಂತಲೇ ಬರ್ತಾರೆ. ಮತ್ತು ಈ ಟ್ರೈನ್ ಬಗ್ಗೆನೂ ಹೇಳ್ಬೇಕು ಅಂದರೆ 16595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಗ್ಗೆನೂ ಮಾತಾಡಬೇಕು ಅಂದರೆ ಇದು ಟೋಟಲ್ 613 ಕಿಲೋಮೀಟರ್ ಕವರ್ ಮಾಡುತ್ತೆ. 613 ಕಿಲೋಮೀಟರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 13 ಗಂಟೆ 35 ನಿಮಿಷ ತೊಗೊಳುತ್ತೆ. ಇನ್ನು ಬೆಂಗಳೂರಿಂದ ಕಾರವಾರಿಗೆ ಬರೋಕ್ಕೆ ಟೋಟಲ್ ಹಾಲ್ಸ್ ಬಗ್ಗೆನೂ ಮಾತಾಡಬೇಕು ಅಂದರೆ 20 ಹಾಲ್ಸ್ ಇದೆ ಗಾಡಿ. 1 hour ಆಗಿ ಬರೋಕ್ಕೂ ಇದು ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು. ಅಲ್ಲೇ ಸಿಗ್ನಲ್ ಆಯಿತು, ಬನ್ನಿ ಹೋಗುವ. ಐನೂರೈವತ್ತೇಳು ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಈಗ ಕುಮಟಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು ಗೇಟಿ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 6:42. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7:22 ಅಂದರೆ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಈ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ಪಂಚಗಂಗಾ ಎಕ್ಸ್ಪ್ರೆಸ್ಸು ಇದು ಟೋಟಲ್ 2 ಜನರಲ್ ಕ್ಲಾಸು, 6 ಇಲ್ಲ 7 ಸ್ಲೀಪರ್ ಕೋಚು, 1 ಥರ್ಡ್ AC, 1 ಸೆಕೆಂಡ್ AC, 1 HA1 ಕ್ಲಾಸ್ ಜೊತೆ ಓಡುತ್ತೆ. ಅಂದರೆ ಫಸ್ಟ್ AC ಕಮ್ ಸೆಕೆಂಡ್ HA1. ಇದು ಫೇರ್ ಬಗ್ಗೆ ಮಾತಾಡಬೇಕು, ನೀವೇನಾದ್ರು ಎಂಟು ಜರ್ನಿ ಮಾಡ್ತೀರಾ ಅಂದರೆ ಬೆಂಗಳೂರಿಂದ ಕಾರವಾರವರೆಗೂ ಜನರಲ್ ಕೋಚ್ ಬೀಳುತ್ತೆ ನಿಮಗೆ 190 ರೂಪಾಯಿ, ಸ್ಲೀಪರ್ ಬೀಳುತ್ತೆ 435,
ಥರ್ಡ್ ಎ ಸಿ ಬೀಳುತ್ತೆ 1150, ಅಂದರೆ 1150. ಮತ್ತು ಸೆಕೆಂಡ್ ಎ ಸಿ ಬೀಳುತ್ತೆ 1620. ಫಸ್ಟ್ ಎ ಸಿ ಬೀಳುತ್ತೆ ನಿಮಗೆ 2720. ಇದು ಆ್ಯಕ್ಚುಲಿ ಸೂಪರ್ ಫಾಸ್ಟ್ ಕ್ಯಾಟಗರಿ. ಮುಂಚೆ ಇದು ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ ಇತ್ತು, ಮೇಲ್ ಎಕ್ಸ್ಪ್ರೆಸ್ ಕ್ಯಾಟಗರಿಯಲ್ಲಿ. ಆಮೇಲೆ ಇದನ್ನ ಚೇಂಜ್ ಮಾಡಿ ಸೂಪರ್ ಫಾಸ್ಟ್ ಕ್ಯಾಟಗರಿ ಅಂತ ಇಟ್ಟಿದ್ದಾರೆ. ಇದರಲ್ಲಿ ಒನ್ 6595 KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತ್ರಿ. ಈಗ ಇಲ್ಲಿಗೆ ಗೋಕರ್ಣ ರೋಡ್ಗೆ ಸ್ಟೇಷನ್ ಕೊಟ್ಟು ಬಂದ್ಬಿಟ್ಟು JOK ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 6:59. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 6:57ಕ್ಕೆ. ಅದೇ ನಮ್ಮ ಟ್ರೈನ್ ಬಂದೈತೆ 7:39, ಅಂದರೆ 42 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತೆ 2 ನಿಮಿಷ ಹಾಲ್ಟ್ ಇದೆ. ನೀವೇನೋ ಗೋಕರ್ಣದಿಂದ ರೈಲ್ವೆ ಸ್ಟೇಷನಿಂದ ಟೆಂಪಲ್ಗೆ ಹೋಗ್ತೀರ ಅಂದರೆ ಒಂದು 10 ಕಿಲೋಮೀಟ್ರೇನೋ ಆಗುತ್ತೆ. ನೀವು ಆರಾಮಾಗಿ ಆಟೋ ಇಲ್ಲ ಬಸ್ಗಳು ಸಿಗುತ್ತೆ ನಿಮ್ಗೆ, ಇಲ್ಲಿಂದ ಆರಾಮಾಗಿ ಹೋಗ್ಬೋದು. ಮತ್ತು ನೋಡೋಣ, ಇಲ್ಲ ಆಲ್ಮೋಸ್ಟ್ ಪ್ಯಾಸೆಂಜರು ಡಿಬೋರ್ಡ್ ಮಾಡ್ಕೊತಾರೆ. ಯಾಕೆಂದರೆ ಇಲ್ಲಿ ಮೇನ್ ಇಲ್ಲಿಂದ ಟೆಂಪಲ್ಗೆ ಹೋಗೋದು ಬೇಜಾರು ಇರ್ತದೆ. ಮತ್ತು ನಿಮ್ಗೆ ಒಂಥರ ಬೆಸ್ಟ್ ಟ್ರೈನ್ ಯಾವುದು, ಮುರುಡೇಶ್ವರ, ಕುಂದಾಪುರ, ಉಡುಪಿ ಮತ್ತು ಗೋಕರ್ಣಕ್ಕೆ ಬರೋಕ್ಕೆ 1 ಅವರಾಗಿ ಬರೋಕ್ಕೆ ಇದು ಬೆಸ್ಟ್ ಟ್ರೈನ್ ಅಂತಲೇ ಹೇಳ್ಬೋದು ಬೆಂಗಳೂರು ಸೈಡಿಂದ. ಯಾಕಂದ್ರೆ ನಮ್ಮ ಟ್ರೈನ್ ಇದು ಯಾವುದು ಗೋಕರ್ಣ ಸ್ಟೇಷನ್ ಡಿಪಾರ್ಟ್ ಆದಮೇಲೆ ನೋಡಿ, ಇದರಲ್ಲಿ ನೀಟ್ನೆಸ್ ಬಗ್ಗೆ ನೋಡೋಣ ಅಂದರೆ ಮಿರರ್ ಓಕೆ ಇದೆ. ಮತ್ತು ವಾಟರ್ ಚೌಕ್ ಆಗಿದೆ, ವಾಟರ್ ಚೌಕಾಗಿ ನಿಂತಿದೆ. ಮತ್ತು ನೀರು ಬರ್ತಾಯಿದೆ. ಮತ್ತು ಡಸ್ಟ್ಬಿನ್ ಇದೆ, ಫೈರ್ ಎಕ್ಸ್ಟಿಂಗ್ವಿಷರು. ಇಲ್ಲೊಂದು ಡಸ್ಟ್ಬಿನ್ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಮತ್ತು 2 ವಾಶ್ಟನ್, 2 ಇಂಡಿಯನ್ ಟಾಯ್ಲೆಟ್. ಬನ್ನಿ ನೋಡುವ ಕಂಡೀಷನ್ ಯಾವ ಥರ ಇದೆ. ಇವಾಗ ನಾವು ಬಂದಿದ್ದೀವಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನೋಡೋಣ. ಮತ್ತು ವಾಟರ್ ಇದೆ, ನೀರು ಬರ್ತಿದೆ. ಮತ್ತು ಇಲ್ಲಿ ಇದಿರುತ್ತೆ, ಅದು ಹ್ಯಾಂಡ್ ವಾಶು ಅದೆಲ್ಲ ಇಲ್ಲ ಇದರಲ್ಲಿ. ನಿನ್ನೆ ನೈಟ್ ಇತ್ತು, ನಾನು ಹೇಳ್ಬೇಕು, ನಿನ್ನೆ ನೈಟ್ ಇತ್ತು, ಇವಾಗಿಲ್ಲ. ಅಂದರೆ ಇದು ಹೆಂಗಿಲ್ಲ, ವಾಶ್ರೂಮಲ್ಲಿ ಇರೋದನ್ನು ಬಿಡೋಲ್ಲ ಅಂದರೆ ಜನಗಳು ಹೆಂಗೆ ಹೇಳಿ. ಜನಗಳು ಒಂದು ಏನೇ ಸೋಪ್ ಗೀಪ್ ಏನೇ ಬಿಟ್ಟರು ಏನು ಬಿಡಲ್ಲ, ಎಲ್ಲ ಎತ್ಕೊಂಡು ಹೋಗ್ತಾರೆ ಓಡ್ದ ಮನೆದು ಅಂತ. ಜಬಲ್ಪುರ್ ಕೊಯಂಬತ್ತೂರು ಸ್ಪೆಷಲ್ ಎಕ್ಸ್ಪ್ರೆಸ್ 584 ಕಿಲೋಮೀಟರ್ ಕವರ್ ಆದಮೇಲೆ ನಾವು ಬಂದಿದ್ದೀವಿ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಅಂಕೋಲಾಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು AKL. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇತ್ತು 7:10. ಆದರೆ ನಮ್ಮ ಟ್ರೈನ್ ಬಂದೈತ್ರಿ ಇಲ್ಲಿ 7:58, ಅಂದರೆ 48 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು 2 ನಿಮಿಷ ಹಾಲ್ಟ್ ಇದೆ. ಮತ್ತು ಹೇಳ್ಬೇಕಂದ್ರೆ ಅಂಕೋಲಾಯಿಂದ ಕಾರವಾರಿಗೆ ಬರೀ 20 ಕಿಲೋಮೀಟ್ರ್ ಇರೋದು. ಆದರೆ ತುಂಬ ಸ್ಲ್ಯಾಂಗ್ ಇದೆ, ಅಷ್ಟು 1 hour 15 minutes ಏನೋ ಸ್ಲ್ಯಾಂಗ್ ಇದೆ, ತುಂಬ ಇದೆ. ನಾನು ಆರಾಮಾಗಿ ಎಷ್ಟೇ ಲೇಟ್ ಆಗಿದೆ ಆರಾಮ್ ಕವರ್ ಆಗಿಬಿಡುತ್ತೆ ಗಾಡಿ. ಮತ್ತು ಇನ್ನೊಂದು ಆ ಕಡೆಯಿಂದ ಇದು LTT ಎರ್ನಾಕುಲಂ ದುರಂತ ಎಕ್ಸ್ಪ್ರೆಸ್ ಬರುತ್ತೆ. ಎಲ್ಲಿ ಕ್ರಾಸಿಂಗ್ ಆಗುತ್ತೋ ಗೊತ್ತೆ, ಯಾಕಂದರೆ ಅದು ಪಕ್ಕದಲ್ಲಿ ಜಬಲ್ಪುರ್ ಕೊಯಂಬತ್ತೂರು ಎಕ್ಸ್ಪ್ರೆಸ್ಸು ಮೇನ್ ಲೈನಲ್ಲಿ ನಿಂತಿದೆ. ನಮ್ಮ ಟ್ರೈನು ಲೂಪ್ ಲೈನಲ್ಲಿ ಹಾಕಿದ್ದಾರೆ. ಆ ಕಡೆ ಇನ್ನೊಂದು ಟ್ರ್ಯಾಕ್ ಇಲ್ಲ ಪಾಸಿಂಗ್ ಕೊಡೋಕ್ಕೆ. ನೋಡುವ, ನಮ್ಮ ಟ್ರೈನ್ ಡಿಪಾರ್ಟ್ ಆಗಿಲ್ಲ, ಆ ಟ್ರೈನ್ ಡಿಪಾರ್ಟ್ ಆದಮೇಲೆ ಆ ಟ್ರೈನಾಗಿ ಕರ್ಸ್ಕೊಬೋದು ಅನಿಸುತ್ತೆ.
KSR ಬೆಂಗಳೂರು ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಬಂದೈತೆ ಈಗ ಫೈನಲ್ ಡೆಸ್ಟಿನೇಷನ್ ಕಾರವಾರ್ಗೆ. ಸ್ಟೇಷನ್ ಕೋಡ್ ಬಂದ್ಬಿಟ್ಟು KAWR. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು 8:25, ಆದರೆ ನಮ್ಮ ಟ್ರೈನ್ ಬಂದೈತೆ ಇಲ್ಲಿ 8:45, ಅಂದರೆ 20 ನಿಮಿಷ ಡಿಲೇಯಿಂದ ಬಂದಿದೆ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಚರ್ ಆಗಿದೆ ಅಂತ. ಮತ್ತು ಇದು ವಾಪಸ್ ಇಲ್ಲಿಂದ ಮಡ್ಗಾಂವ್ ಸ್ಪೆಷಲ್ ಆಗೋಗುತ್ತೆ. KSR ಬೆಂಗಳೂರು ಕಾರವಾರ ಮಡ್ಗಾಂವ್ ಸ್ಪೆಷಲ್ ಆಗೋಗುತ್ತೆ. ನೀವೇನಾರ ಗೋವಾಗೆ ಹೋಗಬೇಕು ಅಂದರೆ ನೀವು ಈ ಟ್ರೈನ ಪ್ರಿಫರ್ ಮಾಡ್ಬೋದು. ಬೆಂಗಳೂರಿಂದ ಕಾರವಾರವರೆಗೂ ಇದ್ರಲ್ಲಿ ಬಂದು ಇಲ್ಲಿಂದ ಒಂದು 10 ನಿಮಿಷ ಜನರಲ್ ಟಿಕೆಟ್ ತೊಗೊಂಡು ವಾಪಸ್ ಇದರಲ್ಲಿ ಮಡ್ಗಾಂವ್ವರೆಗೂ ಹೋಗ್ಬೋದು. ಇಲ್ಲಿಂದ ಎಷ್ಟು 10:45 ಟೈಮಿಂಗ್ ಇರೋದು ಮಡ್ಗಾಂವ್ ರೀಚಿಂಗು. ಇದರಲ್ಲಿ ಒಂದು ಸತಿ ಜರ್ನಿ ಮಾಡಿದ್ದೆ ಕಾರವಾರಿಂದ ಮಡ್ಗಾಂವ್ ಸ್ಪೆಷಲಲ್ಲಿ. ಈಗ ಬೆಂಗಳೂರಿಂದ ಕಾರವಾರ ಪಂಚಗಂಗಾ ಎಕ್ಸ್ಪ್ರೆಸ್ ಜರ್ನಿ ಮಾಡಿದ್ದೀನಿ. ಮತ್ತು ಜರ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆನೂ ಮಾತಾಡಬೇಕು ಅಂದರೆ ಇದು ಜರ್ನಿ ಎಕ್ಸ್ಪೀರಿಯೆನ್ಸ್ ಓಕೆ ಇತ್ತು. ಮತ್ತು ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಆ್ಯಾವ್ರೇಜು, ಅಷ್ಟು ನೀಟಾಗಿರಲಿಲ್ಲ. ನೀಟು ಮಾಡಿ ಕ್ಲೀನ್ ಮಾಡಿರಲಿಲ್ಲ. ಮತ್ತು ಬೆಂಗಳೂರಿಂದ ಹೊರಡ್ಬೇಕಾದ್ರೆ ವಾಟ್ರ್ ಫಿಲ್ಲೇ ಮಾಡಿರಲಿಲ್ಲ S5 ಕೋಚಲ್ಲಿ. ಹಾಸನ ಕಂಪ್ಲೇಂಟ್ ಹಾಕಾದ್ಮೇಲೆ ಹಾಸನಲ್ಲಿ ವಾಟರ್ ಫಿಲ್ಲಿಂಗ್ ನಡೀತು, ಅಲ್ಲಿವರೆಗೂ ಏನೂ ಮಾಡೇ ಇರಲಿಲ್ಲ. ಡಿಪಾರ್ಟೇ ಆಗೋಯ್ತು, ಯಾಕಂದರೆ 8:45 ಟೈಮಿಂಗ್ ಕೊಟ್ಟಿರೋದು 8:50 ಡಿಪಾರ್ಟ್ ಆಗ್ತಿದೆ. ಯಾಕಂದರೆ 5 ನಿಮಿಷ ಹಾಲ್ಟ್ ಆದಮೇಲೆ, ಯಾಕಂದರೆ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ ಇಲ್ಲಿ, ಅದಕ್ಕೆ ಅಂತ 5 ನಿಮಿಷ ಹಾಲ್ಟ್ ಆದಮೇಲೆ ಡಿಪಾರ್ಟ್ ಆಗ್ತಿದೆ. ವಾಪಸ್ ಈಗ ಮಡ್ಗಾಂವ್ ರೀಚ್ ಆಗ್ತಿದೆ ಗಾಡಿ. ಇನ್ನೇನು ಊಟದ ಬಗ್ಗೆನೂ ಮಾತಾಡಬೇಕು ಅಂದರೆ ಇದು ನೈಟ್ ಊಟಕ್ಕೆ ನಿಮಗೆ ವೆಜ್ ಬಿರಿಯಾನಿ ಮತ್ತು ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಸಿಗುತ್ತೆ. ಮತ್ತು ಚಪಾತಿ ಕರಿ, ಪರೋಟ ಕರಿ ಸಿಗುತ್ತೆ ನಿಮಗೆ. ಎಲ್ಲ 1-2 ರೇಟಲ್ಲಿ ಮಾಡ್ತವ್ರೆ. ನಿಮಗೆ ನಿಜವಾದ ರೇಟ್ ಪ್ರೈಸ್ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರಲ್ಲಿ ನೋಡಿ ಕರೆಕ್ಟ್ ರೇಟ್ ಇರೋ ಪ್ರಕಾರನೇ IRCTC ರೇಟ್ ಕಾರ್ಡ್ ಅಂದರೆ ಮೆನ್ಯೂ ಕಾರ್ಡು ನಿಮಗೆ ಸಿಗುತ್ತೆ. ನಾನು ಡಿಪಾರ್ಟ್ ಆದ ಪಂಚಗಂಗಾ ಎಕ್ಸ್ಪ್ರೆಸ್ಸು. ಮತ್ತು ಹೆಂಗನ್ಸ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇದೇ ಥರ ಜರ್ನೀಸ್ ಮಾಡ್ತಾ ಇರ್ತೀನಿ. ಸಿಗೋಣ ನೆಕ್ಸ್ಟ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.